ಸ್ನೇಹಿತರೆ, ಹಾಂಗ್ಕಾಂಗ್ ಅನ್ನು ಸೇಫೆಸ್ಟ್ ಸಿಟಿ ಎಂದು ಕರೆಯಲಾಗುತ್ತೆ. ಇಲ್ಲಿ ಅಷ್ಟಾಗಿ ಕ್ರೈಮ್ಗಳು ನಡೆಯೋದಿಲ್ಲ. ನಡೆದರೆ ಚಿಕ್ಕ ಪುಟ್ಟ ಕೇಸ್ಗಳಾಗಿರುತ್ತೆ. ಆದರೆ ಈ ದಿನ ನಾವು ತಿಳಿದುಕೊಳ್ಳೋ ಕೇಸ್ ಇಡೀ ಹಾಂಗ್ಕಾಂಗ್ ಅನ್ನೇ ಬೆಚ್ಚಿ ಬೀಳಿಸಿತ್ತು. ಭಯಪಡಲು ಬೇಕಾದ ಎಲ್ಲ ಅಂಶಗಳು ಈ ಕೇಸ್ನಲ್ಲಿದ್ದು, ಒಬ್ಬ ವ್ಯಕ್ತಿ ಒಂದು ಕೊಲೆ ಮಾಡಿದರೆ ಆ ಶವವನ್ನು ಏನೇನು ಮಾಡಬಹುದೆಂದು ಈ ಕೇಸ್ನಲ್ಲಿದೆ. ಹಾಗಾಗಿ ಬಿಲಿಯನಿಯರ್ ಮಾಡೆಲ್ ಆಗಿದ್ದ ಆಬಿ ಚಾಯ್ನ ಮರ್ಡರ್ ಕೇಸನ್ನು ಹಾಂಗ್ಕಾಂಗ್ನ ಅತಿ ಭಯಾನಕ ಕೇಸ್ ಎಂದು ಕರೆಯಲಾಗುತ್ತೆ. ಸ್ನೇಹಿತರೆ, ಹಾಂಗ್ಕಾಂಗ್ ಚೈನಾದಲ್ಲಿರೋ ಶ್ರೀಮಂತ ಹಾಗೂ ಸೇಫೆಸ್ಟ್ ಸಿಟಿ. ಅದೇ ಸಿಟಿಯಲ್ಲಿ ಅತಿ ಶ್ರೀಮಂತ ಕುಟುಂಬ ವಾಸವಿರುತ್ತೆ. ಆ ಬಿಲಿಯನಿಯರ್ ಕುಟುಂಬದ ಮಗಳೇ ಆಬಿ ಚಾಯ್. 1994 ಜುಲೈ 11ರಲ್ಲಿ ಹುಟ್ಟೋ ಆಬಿ ಚಾಯ್ ಅಲ್ಲಿಯೇ ಬೆಳೆದು ದೊಡ್ಡವಳಾಗ್ತಾಳೆ. ಆಬಿ ಚಾಯ್ಗಿದ್ದ ಕನಸೊಂದೇ, ತಾನೊಬ್ಬಳು ದೊಡ್ಡ ಮಾಡೆಲ್ ಆಗಬೇಕೆಂದು. ಈ ವಿಷಯವನ್ನ ತನ್ನ ಕುಟುಂಬಕ್ಕೂ ಹೇಳ್ತಾಳೆ. ಮೊದಲೇ ಆಕೆಯ ಕುಟುಂಬ ಅತಿ ಶ್ರೀಮಂತವಾಗಿದ್ದ ಕಾರಣ ಆಬಿ ಚಾಯ್ನ ಕನಸು ನನಸಾಗುತ್ತೆ. ಅವಳಂದುಕೊಂಡಂತೆ ಮಾಡೆಲ್ ಆಗ್ತಾಳೆ. ಆಬಿ ಚಾಯ್ ಕೂಡ ಸುಂದರವಾಗಿದ್ದ ಕಾರಣ ಅವಳ ಕೆರಿಯರ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ದಿನೇ ದಿನೇ ಆಬಿ ಚಾಯ್ ತುಂಬಾ ಫೇಮಸ್ ಆಗ್ತಾಳೆ. ಮ್ಯಾಗಝಿನ್ಗಳಲ್ಲಿಯೂ ವರ್ಕ್ ಮಾಡ್ತಾಳೆ. ಆಕೆ ಕೈಯಿಟ್ಟ ಕೆಲಸವೆಲ್ಲ ಸಕ್ಸಸ್ ಆಗಲು ಶುರುವಾಗುತ್ತೆ. 2012 ಆಗ ಆಕೆಯ ವಯಸ್ಸು 18 ವರ್ಷ. ಈ ಸಮಯದಲ್ಲಿ ಆಬಿ ಚಾಯ್ ಅಲೆಕ್ಸ್ ವಾಂಗ್ ಎಂಬ ಹುಡುಗನನ್ನು ಪ್ರೀತಿ ಮಾಡ್ತಾಳೆ. ಸ್ನೇಹಿತರೆ, ಆಬಿ ಚಾಯ್ ಕೋಟ್ಯಾಧೀಶ್ವರಿ. ಆದರೆ ಆಕೆ ಪ್ರೀತಿ ಮಾಡಿದ ಹುಡುಗ ಅಲೆಕ್ಸ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗನಾಗಿರ್ತಾನೆ. ಮನೆಯವರ ವಿರೋಧ ಇದ್ದರೂ ಆಬಿ ಚಾಯ್ ಅವನನ್ನು ಮದುವೆಯಾಗ್ತಾಳೆ. ಕೆಲ ವರ್ಷದಲ್ಲಿಯೇ 2 ಮಕ್ಕಳ ತಾಯಿಯಾಗ್ತಾಳೆ. ಆದರೆ ಆಕೆಗೆ ತನ್ನ ಮಾಡೆಲ್ ವೃತ್ತಿಯನ್ನು ಬಿಡಲು ಇರೋದಿಲ್ಲ. ತನ್ನ ಕೆಲಸವನ್ನ ಮುಂದುವರಿಸ್ತಾಳೆ. ಆಬಿ ಚಾಯ್ನ ಡಿಮ್ಯಾಂಡ್ ಹಾಂಗ್ಕಾಂಗ್ನಲ್ಲಿ ಕಡಿಮೆಯಾಗೋದೇ ಇಲ್ಲ. ಆದರೆ ಮದುವೆಯಾಗಿ ಮಕ್ಕಳಿದ್ದು ಮಾಡೆಲ್ ಕೆಲಸ ಮಾಡುತ್ತಿರೋದು ಅಲೆಕ್ಸ್ ಹಾಗೂ ಅವನ ಮನೆಯವರಿಗೆ ಇಷ್ಟವಾಗಲ್ಲ. ಇದೇ ವಿಷಯವಾಗಿ ಹಲವಾರು ಮನಸ್ತಾಪಗಳು ಹುಟ್ಟಿಕೊಳ್ಳುತ್ತೆ. ಇದೇ ಮನಸ್ತಾಪಗಳು ಡಿವೋರ್ಸ್ ತನಕ ಹೋಗಿ ಆಬಿ ಚಾಯ್ ಅಲೆಕ್ಸ್ನಿಂದ ಬೇರೆಯಾಗ್ತಾಳೆ. ಅವಳ ಮಕ್ಕಳು ಅಲೆಕ್ಸ್ನ ಜೊತೆಯೇ ಬೆಳಿತಾರೆ. ಆಗಂದ ಮಾತ್ರಕ್ಕೆ ಆಬಿ ಚಾಯ್ ಒಂಟಿಯಾಗಿರೋದಿಲ್ಲ. 2016ರಲ್ಲಿ ದೊಡ್ಡ ರೆಸ್ಟೋರೆಂಟ್ ಮಾಲೀಕನಾದ ಕ್ರಿಸ್ ಎಂಬಾತನನ್ನ ಮದುವೆಯಾಗ್ತಾಳೆ. ನಂತರ ಅವಳಿಗೆ 2 ಮಕ್ಕಳಾಗ್ತಾರೆ. ಅಂದರೆ ಆಬಿ ಚಾಯ್ಗೆ ಒಟ್ಟು 4 ಜನ ಮಕ್ಕಳು. ಮತ್ತೊಂದು ವಿಷಯವೇನೆಂದರೆ, ಆಬಿ ಚಾಯ್ ಕ್ರಿಸ್ನನ್ನು ಕಾನೂನು ಪ್ರಕಾರವಾಗಿ ಮದುವೆಯಾಗಿರೋದಿಲ್ಲ. ಆಬಿ ಚಾಯ್ಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಹಾಗಾಗಿ ಆಕೆ ಒಂದು ಉಪಾಯ ಮಾಡ್ತಾಳೆ. ತನ್ನ ಮಕ್ಕಳು ಚೆನ್ನಾಗಿ ಖುಷಿಯಿಂದ ಬೆಳೆಯಲಿ ಎಂದು ತುಂಬಾ ಡಿಮ್ಯಾಂಡ್ ಇರೋ ಸಿಟಿಯಲ್ಲಿ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ ಅನ್ನು ಪರ್ಚೇಸ್ ಮಾಡ್ತಾಳೆ. ಅದನ್ನು ಅಲೆಕ್ಸ್ಗೆ ಕೊಡ್ತಾಳೆ. ಏಕೆಂದರೆ ತನ್ನ 2 ಮಕ್ಕಳು ಅಲ್ಲಿಯೇ ಚೆನ್ನಾಗಿ ಬೆಳೆಯಲಿ ಎಂದು. ಆ ಮಕ್ಕಳ ಜೊತೆ ಅಲೆಕ್ಸ್, ಅವನ ತಂದೆ ತಾಯಿ ಹಾಗೂ ಅವನ ತಮ್ಮನಾದ ಆಂಟೋನಿಯು ವಾಸವಿರ್ತಾರೆ. ಆದರೆ ಅಲೆಕ್ಸ್ನ ತಮ್ಮನಾದ ಆಂಟೋನಿಗೆ ಯಾವ ಕೆಲಸ ಇರೋದಿಲ್ಲ. ಅವನಿಗೆ ಕೆಲಸ ಬೇಕಾಗಿರುತ್ತೆ. ಆಗ ಆತ ಹೋಗೋದೆ ಆಬಿ ಚಾಯ್ನ ಬಳಿ. ಅವಳ ಬಳಿ ಒಂದು ಕೆಲಸ ಬೇಕೆಂದು ಕೇಳಿಕೊಳ್ತಾನೆ. ಆಗ ಆಬಿ ಚಾಯ್ ತನ್ನ ಕಾರಿನ ಡ್ರೈವರ್ ಆಗಿರು ಎಂದು ಅವನಿಗೆ ಕೆಲಸ ಕೊಡ್ತಾಳೆ. ಅವನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅವನಿಗೆ ಸ್ಯಾಲರಿ ಕೊಡ್ತಾಳೆ. ಆಬಿ ಚಾಯ್ ಎಷ್ಟೇ ಬ್ಯುಸಿ ಇದ್ದರೂ ತನ್ನ ಮಕ್ಕಳನ್ನು ಸ್ಕೂಲ್ನಿಂದ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಳು. ಅದೇ ರೀತಿ 21 ಫೆಬ್ರವರಿ 2023ರಲ್ಲಿ ಮಕ್ಕಳನ್ನು ಸ್ಕೂಲ್ನಿಂದ ಮನೆಗೆ ಕರೆದುಕೊಂಡು ಬರಲು ಹೋಗ್ತಾಳೆ. ಎಷ್ಟೇ ಸಮಯವಾದರೂ ಆಬಿ ಚಾಯ್ ಸ್ಕೂಲನ್ನು ತಲುಪೋದಿಲ್ಲ. ತುಂಬಾ ಸಮಯವಾದ ಕಾರಣ ಸ್ಕೂಲ್ನಿಂದ ಕ್ರಿಸ್ಗೆ, ಅಂದರೆ ಆಬಿ ಚಾಯ್ನ 2ನೇ ಗಂಡನಿಗೆ ಕಾಲ್ ಬರುತ್ತೆ. ಮಕ್ಕಳನ್ನು ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ. ಆಗ ಕ್ರಿಸ್ಗೆ ಗೊತ್ತಾಗುತ್ತೆ ಆಬಿ ಚಾಯ್ ಸ್ಕೂಲ್ಗೆ ಹೋಗಿಲ್ಲ ಎಂದು. ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗೋ ಕ್ರಿಸ್ ಆಬಿ ಚಾಯ್ನನ್ನು ಎಲ್ಲ ಕಡೆ ಹುಡುಕಾಡ್ತಾನೆ. ಅವಳಿಗೆ ಎಷ್ಟೇ ಕಾಲ್ ಮಾಡಿದರೂ ಅವಳ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಆಬಿ ಚಾಯ್ ಏನಾದಳು ಎಂದು ಅವನಿಗೆ ಗೊತ್ತೇ ಆಗಲ್ಲ. ಡ್ರೈವರ್ ಆಂಟೋನಿಗೆ ಕಾಲ್ ಮಾಡ್ತಾನೆ. ಆಗ ಅವನು ಹೇಳೋದು, ಆಬಿ ಚಾಯ್ ಎಲ್ಲಿಗೋದರು ಎಂದು ನನಗೆ ಗೊತ್ತಿಲ್ಲ ಎಂದು. ಆಗ ತಡ ಮಾಡದ ಕ್ರಿಸ್ ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಆಬಿ ಚಾಯ್ ತುಂಬಾ ಫೇಮಸ್ ಮಾಡೆಲ್ ಆಗಿದ್ದು ಹಾಗೂ ಅತಿ ಶ್ರೀಮಂತ ಕುಟುಂಬದವಳಾಗಿದ್ದ ಕಾರಣ ಪೊಲೀಸರು ತುಂಬಾ ಬೇಗನೆ ಆಕ್ಟಿವ್ ಆಗ್ತಾರೆ. ಅವಳನ್ನು ಎಲ್ಲ ಕಡೆ ಹುಡುಕಾಡ್ತಾರೆ. ಒಂದು CCTV ಫೂಟೇಜ್ನಲ್ಲಿ ಬ್ಯಾಗ್ ಅನ್ನು ಹಿಡಿದು ಒಂದು ಕಡೆ ನಿಂತಿರೋ ಆಬಿ ಚಾಯ್ ಅವರಿಗೆ ಕಾಣ್ತಾಳೆ. ಆ ಒಂದು ಫೂಟೇಜ್ ಅನ್ನು ಬಿಟ್ಟರೆ ಯಾವ ಫೂಟೇಜ್ನಲ್ಲಿಯೂ ಆಬಿ ಚಾಯ್ ಇರೋದಿಲ್ಲ.
ಹೀಗೆ 2 ದಿನವಾಗುತ್ತೆ. ಡ್ರೈವರ್ ಆಂಟೋನಿಯನ್ನು ಕರೆದು ವಿಚಾರಿಸ್ತಾರೆ. ಅವನ ಮೇಲೆ ಪೊಲೀಸರಿಗೆ ಚಿಕ್ಕ ಅನುಮಾನ ಬರುತ್ತೆ. ಆಗ ಅವರು ಆಬಿಚೋಯ್ನ ಮೊದಲ ಗಂಡನಾದ ಅಲೆಕ್ಸ್ನ ಕುಟುಂಬವನ್ನ ಕರೆದು ವಿಚಾರಣೆ ಮಾಡ್ತಾರೆ. ಅವರ ಜೊತೆಗೆಲ್ಲ ಮಾತಾಡಿದಾಗ ಪೊಲೀಸರಿಗೆ ಇಲ್ಲೇನೋ ಸರಿಯಿಲ್ಲ ಎಂದು ಅಂದಿಸಿ ಅವರನ್ನೆಲ್ಲ ಕಳಿಸ್ತಾರೆ. ಆ ಕುಟುಂಬಕ್ಕೆ ಗೊತ್ತಾಗದಂತೆ ತಮ್ಮ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಆಗ ಅವರಿಗೆ ಒಂದು ವಿಷಯ ತಿಳಿಯುತ್ತೆ. ಹಲವಾರು ವರ್ಷದಿಂದ ತಮ್ಮ ಹಳ್ಳಿಯಲ್ಲಿದ್ದ ಮನೆಗೆ ಬಂದಿರದ ಅಲೆಕ್ಸ್ನ ಕುಟುಂಬ 1-2 ದಿನದಿಂದ ಬಂದು ಹೋಗುತ್ತಿರೋ ವಿಷಯ ಅವರಿಗೆ ಗೊತ್ತಾಗುತ್ತೆ. ಆಗ ರೆಡಿಯಾಗೋ ಒಂದು ಟೀಮ್ ಕೂಡಲೇ ಅವರ ಹಳ್ಳಿಗೆ ಹೋಗ್ತಾರೆ. ಅವರ ಮನೆಯನ್ನ ತಿಳಿದುಕೊಂಡು ಅಲ್ಲಿಗೆ ಹೋಗ್ತಾರೆ. ಹೋಗಿ ನೋಡಿದರೆ ಆ ಮನೆಯಲ್ಲಿ ಹಲವಾರು ವರ್ಷದಿಂದ ಯಾರು ಕೂಡ ವಾಸ ಮಾಡುತ್ತಿಲ್ಲ ಎಂದು ಪೊಲೀಸರಿಗೆ ಅನ್ನಿಸುತ್ತೆ. ಆಗ ಅವರು ಮನೆಯ ಬಳಿ ಹೋದಾಗ ಮೇನ್ ಡೋರ್ ಲಾಕ್ ಆಗಿದ್ದು ಕಿಟಕಿ ಓಪನ್ ಇರುತ್ತೆ. ಒಳಗಿನಿಂದ ಕೆಟ್ಟ ರೀತಿಯ ಸ್ಮೆಲ್ ಬರುತ್ತಿರುತ್ತೆ. ಅಲ್ಲಿ ಅವರಿಗೆ ಮೀಟ್ ಗ್ರೈಂಡರ್, ದೊಡ್ಡ ದೊಡ್ಡ ವೆಪನ್ಗಳು ಕಾಣುತ್ತೆ. ಅದನ್ನು ನೋಡೋ ಅವರಿಗೆ ಇದು ವಾಸ ಮಾಡೋ ಮನೆ ಎಂದು ಅನ್ನಿಸಲ್ಲ, ಅದೊಂದು ಕಸಾಯಿ ಖಾನೆ ಎಂದು ಅನ್ನಿಸುತ್ತೆ. ಆಗ ಅವರು ಮನೆಯ ಬಾಗಿಲನ್ನು ಒಡೆದು ಒಳಗೋಗ್ತಾರೆ. ಕಿಚನ್ ನಲ್ಲಿ ಏನೋ ಸ್ಮೆಲ್ ಇದೆ ಎಂದು ಅಲ್ಲೋದಾಗ ಅವರಿಗೆ ಒಂದು ಪಾಟ್ನಲ್ಲಿ ಮಾಡಿಟ್ಟಿರೋ ಸೂಪ್ ಕಾಣುತ್ತೆ. ಅದನ್ನು ಯಾವುದೋ ಪ್ರಾಣಿಯ ಮಾಂಸದಿಂದ ಮಾಡಿರ್ತಾರೆ. ಅಲ್ಲಿಯೇ ಅವರಿಗೆ ಒಂದು ಫ್ರಿಡ್ಜ್ ಕಂಡು ಅದನ್ನು ಓಪನ್ ಮಾಡ್ತಾರೆ. ಮಾಡಿ ನೋಡಿದರೆ ಅಲ್ಲಿದ್ದ ಪೊಲೀಸ್ ಟೀಮ್ ಎಲ್ಲ ಶಾಕ್ ಆಗ್ತಾರೆ. ಏಕೆಂದರೆ ಅದರ ಒಳಗಿದ್ದಿದ್ದು ಮಾನವರ ತುಂಡು ತುಂಡಾದ ದೇಹದ ಭಾಗಗಳು. ನಂತರ ಅವರಿಗೆ ತಿಳಿಯುತ್ತೆ ಈ ದೇಹ ಆಬಿಚೋಯ್ದೆಂದು. ಆ ಸೂಪ್ ಕೂಡ ಇದೇ ಮಾಂಸದಿಂದ ಮಾಡಿರೋದು ಎಂದು ಅವರಿಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಮಾಡಿರೋದು ಅಲೆಕ್ಸ್ ಮನೆಯವರೇ ಎಂದು ಅವರನ್ನು ಅರೆಸ್ಟ್ ಮಾಡಲು ಮುಂದಾಗ್ತಾರೆ. ಆದರೆ ಅವರೆಲ್ಲ ತಪ್ಪಿಸಿಕೊಂಡಿರ್ತಾರೆ. ಆದರೂ ಬಿಡದ ಹಾಂಗ್ಕಾಂಗ್ನ ಪೊಲೀಸರು ಹಲವಾರು ಟೀಮ್ಗಳನ್ನು ಮಾಡಿ ಹಾಗೆಯೇ ಬುದ್ಧಿ ಉಪಯೋಗಿಸಿ ಕೊನೆಗೂ ಆ ಕುಟುಂಬದ 4 ಅರೆಸ್ಟ್ ಮಾಡ್ತಾರೆ. ಮೊದಲು ಈ ಕೊಲೆಯನ್ನು ಒಪ್ಪಿಕೊಳ್ಳದ ಅವರು ನಂತರ ಇದನ್ನು ಮಾಡಿದ್ದು ನಾವೇ ಎಂದು ಒಪ್ಪಿಕೊಳ್ತಾರೆ. ಆಗ ಈ ಕೊಲೆಯ ಕಾರಣವನ್ನು ಅವರಿಂದಲೇ ಪೊಲೀಸರು ತಿಳಿದುಕೊಳ್ತಾರೆ. ಸ್ನೇಹಿತರೆ, ಆಬಿಚೋಯ್ ತನ್ನ ಮಕ್ಕಳಿಗಾಗಿ ಅಲೆಕ್ಸ್ನ ಕುಟುಂಬಕ್ಕೆ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ ಅನ್ನೇ ಕೊಟ್ಟಿರ್ತಾಳೆ. ಅವರಿಗಾಗಿ ದುಡ್ಡನ್ನು ಕೂಡ ಕೊಡುತ್ತಿರುತ್ತಾಳೆ. ಆದರೆ ಅಲೆಕ್ಸ್ನ ಕುಟುಂಬ ಮಾಡುತ್ತಿದ್ದ ಖರ್ಚನ್ನು ಆಬಿಚೋಯ್ನಿಂದ ಕಂಟ್ರೋಲ್ ಮಾಡಲು ಆಗುತ್ತಿರಲ್ಲ. ಅವಳ ಆಸ್ತಿಯ ಕರಗು ರೀತಿ ಆ ಮನೆಯವರು ದುಡ್ಡನ್ನು ದುರುಪಯೋಗ ಮಾಡುತ್ತಿರುತ್ತಾರೆ. ಇದನ್ನೆಲ್ಲ ನೋಡಿದ ಆಬಿಚೋಯ್ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಅದೇನೆಂದರೆ ಇವರಿಗೆ ಕೊಟ್ಟಿರುವ ಈ ಲಕ್ಸುರಿ ಅಪಾರ್ಟ್ಮೆಂಟ್ ಅನ್ನು ಬೇರೆಯವರಿಗೆ ಮಾರಿ ಈ ಕುಟುಂಬಕ್ಕೆ ಮತ್ತೊಂದು ಸಿಂಪಲ್ ಆಗಿರೋ ಮನೆ ಕೊಡೋಣ ಎಂಬ ನಿರ್ಧಾರ. ಆದರೆ ಈ ನಿರ್ಧಾರ ಅಲೆಕ್ಸ್ನ ತಂದೆಗೆ ಇಷ್ಟವಾಗಲ್ಲ. ಈ ಅಪಾರ್ಟ್ಮೆಂಟ್ ತನ್ನ ಕುಟುಂಬಕ್ಕೇನೆ ಸೇರಬೇಕೆಂಬ ಆಸೆ ಅವನಿಗಿರುತ್ತೆ. ಆಗ ಅವನು ಒಂದು ಯೋಚನೆ ಮಾಡಲು ಶುರು ಮಾಡ್ತಾನೆ. ಆಗ ಬರೋ ಪ್ಲಾನ್ ಅನ್ನು ತನ್ನ ಹೆಂಡತಿ ಹಾಗೂ ಮಕ್ಕಳಿಗೆ ಹೇಳ್ತಾನೆ. ಸ್ನೇಹಿತರೆ, ಆಬಿಚೋಯ್ ಕ್ರಿಸ್ ಜೊತೆ ಮದುವೆಯಾಗಿರೋದು ಕಾನೂನಿನ ಪ್ರಕಾರ ಅಲ್ಲ ಎನ್ನೋದು ಅವನಿಗೆ ಗೊತ್ತಿರುತ್ತೆ. ಏನಾದರೂ ಆಬಿಚೋಯ್ ಸತ್ತರೆ ಅವಳ ಆಸ್ತಿ ಆ ಮಕ್ಕಳಿಗೆ ಸೇರಲ್ಲ. ಆದರೆ ಆಬಿಚೋಯ್ ಅಲೆಕ್ಸ್ನ ಜೊತೆ ಕಾನೂನಿನ ಪ್ರಕಾರ ಮದುವೆಯಾಗಿರ್ತಾಳೆ. ಅವಳು ಸತ್ತರೆ ನನ್ನ ಮೊಮ್ಮಕ್ಕಳಿಗೇನೆ ಆಸ್ತಿ ಸೇರೋದು ಎಂದು ಅವನ ಮಾತಾಗಿರುತ್ತೆ. ಅಂದರೆ ಆತ ಆಬಿಚೋಯ್ನನ್ನು ಕೊಲ್ಲುವುದರ ಬಗ್ಗೆ ಮಾತಾಡುತ್ತಿರುತ್ತಾನೆ. ಇದನ್ನು ಕೇಳಿದ ಮನೆಯ ಯಾರು ಕೂಡ ಇದು ತಪ್ಪು ಎಂದು ಹೇಳಲ್ಲ. ಏಕೆಂದರೆ ಅವರಿಗೆ ಬೇಕಾಗಿದ್ದಿದ್ದು ಆಸ್ತಿ. ಅದಕ್ಕಾಗಿ ಡ್ರೈವರ್ ಆಗಿದ್ದ ಆಂಟೋನಿ ಆಬಿಚೋಯ್ನನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗೋ ಸಮಯದಲ್ಲಿ ಅವಳನ್ನು ಕಿಡ್ನಾಪ್ ಮಾಡ್ತಾನೆ. ಒಂದು ಜಾಗದಲ್ಲಿ ಕಾರ್ನ ಬಳಿ ಅವಳ ಮೊದಲ ಗಂಡನಾದ ಅಲೆಕ್ಸ್ ಕೂಡ ಬರ್ತಾನೆ. ಹೀಗೆ ಅಣ್ಣ ತಮ್ಮ ಸೇರಿಕೊಂಡು ಆಬಿಚೋಯ್ನನ್ನು ಕಾರ್ನಲ್ಲಿಯೇ ಕೊಂದು ಹಾಕ್ತಾರೆ. ನಂತರ ಅವಳನ್ನು ಡಿಕ್ಕಿಗೆ ಹಾಕಿ ತಮ್ಮ ಮನೆಗೋಗ್ತಾರೆ. ನಡೆದ ವಿಷಯ ಹೇಳಿ ಅವರ ಅಪ್ಪ ಅಮ್ಮನನ್ನು ಕರೆದುಕೊಂಡು ತಮ್ಮ ಹಳ್ಳಿಯಲ್ಲಿದ್ದ ಮನೆಗೋಗ್ತಾರೆ. ಇವರ ಮನಸ್ಸು ಎಷ್ಟು ವಿಕೃತ ಎಂದರೆ ಆಬಿಚೋಯ್ನ ದೇಹವನ್ನ ನಾಶ ಮಾಡುವುದರ ಜೊತೆಗೆ ಅವಳ ಮಾಂಸದ ಸೂಪನ್ನು ಕುಡಿಯಲು ಇಷ್ಟಪಡ್ತಾರೆ. ಅದಕ್ಕಾಗಿ ಅದನ್ನು ಕೂಡ ರೆಡಿ ಮಾಡ್ತಾರೆ. ಅವಳ ದೇಹದ ಭಾಗಗಳನ್ನು ಎಲ್ಲ ಕಡೆ ಎಸೆಯಬೇಕೆಂದೇ ಅದನ್ನು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿರ್ತಾರೆ. ದೊಡ್ಡ ಭಾಗಗಳನ್ನು ಮಿಷಿನ್ನಲ್ಲಿ ಗ್ರೈಂಡ್ ಮಾಡಿರ್ತಾರೆ. ಈ ರೀತಿಯಾಗಿ ಪೊಲೀಸರು ಆಬಿಚೋಯ್ನನ್ನು ಕೊಂದ ಅವಳ ಮನೆಯವರನ್ನೆಲ್ಲ ಹಿಡಿತಾರೆ. ಪೊಲೀಸರಿಂದ ಆಬಿಚೋಯ್ನ ಸಾವಿಗೆ ನ್ಯಾಯ ಸಿಗುತ್ತೆ. ಆದರೆ ಆ ಕುಟುಂಬಕ್ಕೆ ಇನ್ನೂ ಕೂಡ ಶಿಕ್ಷೆಯಾಗಿಲ್ಲ. ಇನ್ನು ಕೇಸ್ ನಡೆಯುತ್ತಲೇ ಇದೆ. ಇವರಿಗೆ ಜೀವಾವಧಿ ಶಿಕ್ಷೆಯಾಗಬಹುದೆಂದು ಹೇಳಲಾಗಿದೆ. ಸ್ನೇಹಿತರೆ, ಇಂಥವರಿಗೆ ಯಾವ ರೀತಿಯ ಶಿಕ್ಷೆ ಸಿಗಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.